ಏನು ಜನವಸತಿ ಪ್ರದೇಶದಲ್ಲಿ ವಿದ್ಯುತ್ ಸ್ಥಾವರವನ್ನು ನಿರ್ಮಾಣ ಮಾಡಲು ಹೊರಟಿರುವಂಥ ಮೆಸ್ಕಾಂ ವಿರುದ್ಧ ಈಗ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಶಿಕಾರಿಪುರ ತಾಲೂಕಿನ ನೆಲುವಾಗಿಲು ಗ್ರಾಮದಲ್ಲಿ ಈಗಾಗಲೇ ಜನವಸತಿ ಪ್ರದೇಶದಲ್ಲಿ ವಿದ್ಯುತ್ ಸ್ಥಾವರವನ್ನು ನಿರ್ಮಾಣ ಮಾಡಲಿಕ್ಕೆ ಮೆಸ್ಕಾಂ ಮುಂದಾಗಿರುವಂಥದ್ದು. ಹಾಗಾಗಿ ಈಗಾಗಲೇ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ, ಪ್ರತಿಭಟನೆಗೂ ಕರೆಯನ್ನು ನೀಡಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆಗೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಏನು ಸಮಸ್ಯೆ ಆಗಿರೋದು, ಏನು ಅಂತೇಳಿ? ಇದು ಈಗಾಗಲೇ ನಾವು ಭಾಳ ವರ್ಷಗಳಿಂದ ನಾವು ಗೋಮಾಳವನ್ನು ಉಳಿಸ್ಕೊಂಡು ಬಂದಿದ್ದೇವೆ. ಆ ಗೋಮಾಳದಲ್ಲಿ ಸಹಿತ ನಾವು ನಮ್ಮ ಗ್ರಾಮದ ನಿವೇಶನ ರೈತರಿಗೆ ಮತ್ತು ವಸತಿ ರೈತರಿಗೆ ಈಗಾಗಲೇ ಜಾಗವನ್ನು ಕೊಟ್ಟು ಅವರಿಗೆ 250ಕ್ಕೂ ಹೆಚ್ಚು ಮನೆಗಳು ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗಾಗಲೇ ಅಲ್ಲಿ ಅಂಗನವಾಡಿಗಳನ್ನು ಮತ್ತು ಗ್ರಾಮ ಪಂಚಾಯತಿ ಕಟ್ಟಡ ಆಗಿರ್ತಕ್ಕಂಥದ್ದು ಇದೆ. ಮತ್ತು ಅದೇ ರೀತಿಯಾಗಿ ಪ್ರೌಢಶಾಲೆಗೂ ಸಹಿತ ಅಲ್ಲಿ ಜಾಗವನ್ನು ಮೀಸಲಾಗಿಟ್ಟಿರ್ತಕ್ಕಂಥದ್ದು ಇದೆ. ಹಾಗಾಗಿ ಅಲ್ಲಿ ಅದರ ಪಕ್ಕದಲ್ಲಿ ಏನಾಗಿದೆ, ನಾವು ಸ್ಮಶಾನ ಈ ಹಿಂದಿನಿಂದಲೂ ಸಹಿತ ನಮ್ಮ ಹಿರಿಯರನ್ನೆಲ್ಲ 8 ಎಕರೆ ಸ್ಮಶಾನದ ಜಾಗದಲ್ಲಿ ನಾವು ಮಾಡ್ಕೊತಾ ಇದ್ದೀವಿ. ಆ ಜಾಗವನ್ನು ಮೊನ್ನೆ ಏನಾಗಿದೆ ಅಂತಂದರೆ KPTCLನವ್ರು ಬಂದು ನಮ್ಮ ತಾಲೂಕಿನ ಸರ್ವೇರ್ ಮುಖಾಂತರವಾಗಿ ಅದನ್ನು ಸಹಿತ ಆಕ್ರಮಿಸಿಕೊಂಡಿದ್ದಾರೆ. ಸ್ಮಶಾನ ಜಾಗವನ್ನು ಸಹಿತ ಒತ್ತುವರಿ ಮಾಡಿಕೊಂಡು ಮತ್ತು ಸಾರ್ವಜನಿಕರ ರಸ್ತೆಯನ್ನು ಸಹಿತ ಆಕ್ರಮಿಸಿಕೊಂಡು ಸ್ಕೆಚ್ಚನ್ನು ಮಾಡಿರ್ತಕ್ಕಂಥದ್ದಿದೆ. ಹಾಗಾಗಿ ನಮಗೆ ಏನೋ ಒಂದು ಕಡೆ ನಮ್ಮ ಮೇಲೆ ದೌರ್ಜನ್ಯದ ಒಂದು ಕಾಣ್ತಾ ಇದೆ. ಯಾಕೆಂದರೆ ನಮ್ಮ ಹಿರಿಯರಿಗೆ ನಾವು ಗೌರವ ಕೊಟ್ಕೊಂಡಿದ್ದು ಬರ್ತಕ್ಕಂಥ ಸ್ಮಶಾನ ಅಂದರೆ ಅದು ಒಂದು ದೇವಸ್ಥಾನ ಇದ್ದ ಹಾಗೆ. ಹಾಗಾಗಿ ಆ ಒಂದು ಜಾಗವನ್ನು ಸಹಿತ ಆಕ್ರಮಿಸಿಕೊಂಡು ಇವತ್ತು ಸರ್ವೆ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು KPTCL ಮತ್ತು ತಾಲೂಕಿನ ಅಧಿಕಾರಿಗಳಾಗಿರ್ತಾರೆ. ಹಾಗಾಗಿ ಇದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ಕೊಳ್ತಾ ಇದ್ದೇವೆ. ಮತ್ತು ಅಲ್ಲಿ ಜನವಸತಿ ಪ್ರದೇಶ ಇರೋದರಿಂದ ಅದು ಮತ್ತು ಸಾಕಷ್ಟು ಜಾಗ ಅಲ್ಲಿ ಉಳಿದೇ ಇರೋದರಿಂದ ನಮಗೆ ಗೋವುಗಳನ್ನು ರಕ್ಷಿಸ್ಕೊಳ್ಳೋಕ್ಕೆ ಜಾಗ ಬೇಕೇ ಬೇಕಾದ್ರ ಅವಶ್ಯಕತೆ ಇದೆ. ನಾವು ಇವತ್ತು ನಮ್ಮ ಗ್ರಾಮದಲ್ಲಿ 450ಕ್ಕೂ ಹೆಚ್ಚು ಜಾನುವಾರುಗಳಿವೆ. ಕುರಿ ಮೇಕೆಗಳು ಸಹಿತ ಇರ್ತಕ್ಕಂಥ ಒಂದು ಹಳ್ಳಿ ಅದು. ಹಾಗಾಗಿರೋದ್ರಿಂದ ನಮಗೆ ಒಂದು ಸರ್ಕಾರ ಕೊಟ್ಟಿದೆ, ನಮಗೆ 350 ಎಕರೆಗೂ ಹೆಚ್ಚು 130 ಎಕರೆಗೂ ಹೆಚ್ಚು ಜಾಗ ಬೇಕು, ಗೋಮಾಳದ ಅವಶ್ಯಕತೆ ಜಾನುವಾರು ಮೇಯಿಸಕ್ಕೆ ಅಂತೇಳಿ ಅವರೇ ರಿಪೋರ್ಟ್ ಕೊಟ್ಟಿದ್ದಾರೆ. ಆದರೆ ನಮಗೆ ಉಳಿತಕ್ಕಂಥದ್ದು ಗೋಮಾಳ ಕೇವಲ ಒಂದು 15 ಎಕರೆ ಅಷ್ಟು ಮಾತ್ರ. ಇದರಿಂದ ಏನು ಸಮಸ್ಯೆ ಆಗುತ್ತೆ ಅಂತ ಹೇಳಿ, ಅಂದರೆ ಜನವಸತಿ ಪ್ರದೇಶದಲ್ಲಿ ಇದನ್ನು ನಿರ್ಮಾಣ ಮಾಡೋದ್ರಿಂದ ಅಲ್ಲಿ ಓಡಾಡುವಂಥವ್ರಿಗೂ ಸಹ ಸಮಸ್ಯೆ ಆಗುತ್ತೆ ಅನ್ನೋದು ನಿಮ್ಮ ಆಗ್ರಹ? ಹೌದೌದು, ಅದು ಜನವಸತಿ ಪ್ರದೇಶ ಆಗಿರೋದ್ರಿಂದ ಸರ್ವೆ ನಂಬರ್ 25ರಲ್ಲಿ 54 ಎಕರೆ ಗೋಮಾಳ ಇದೆ. ಈಗಾಗಲೇ 15 ಎಕರೆ ಗೋಮಾಳವನ್ನು ಆಶ್ರಯ ನಿವೇಶನಕ್ಕೆ ಹಂಚಿಕೆ ಮಾಡಿದ್ದಾರೆ. 8 ಎಕರೆ ಗೋಮಾಳದಲ್ಲಿ ನಾವು ಸಾರ್ವಜನಿಕ ರುದ್ರಭೂಮಿಯನ್ನು ಅನುಭವ ಮಾಡ್ಕೊಂಡಿದ್ದೀವಿ. 2 ಎಕರೆ ಘನತ್ಯಾಜ್ಯ ವಿಲೇವಾರಿಗೆ ಕೊಟ್ಟಿದ್ದಾರೆ. ಇನ್ನು 4 ಎಕರೆ ನಿವೇಶನ ರೈತರಿಗೆ ನಿವೇಶನ ಹಂಚ್ಕೊಳ್ಳೋಕ್ಕೂ ಕೊಟ್ಟಿದ್ದಾರೆ. ಈಗ ಆ ಸರ್ವೆ ನಂಬರ್ 25ರಲ್ಲಿ ನೆಲವಾಗಲು ಗ್ರಾಮದ ನೆಲವಾಗಲು ಗ್ರಾಮಕ್ಕೆ ಹತ್ತಿರ ಇದ್ದಂಗೆ ಈಗ 9 ಎಕರೆ 36 ಗುಂಟೆ KPTCLಗೆ ಮಂಜೂರು ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳವರು. ಈಗ ನಮ್ಮದೇ ಗೋಮಾಳ 147, 148 ಸರ್ವೆ ನಂಬರ್ನಲ್ಲಿ 25 ಎಕರೆ ಗೋಮಾಳ ನಮ್ಮದೇ ನೆಲವಾಗಲು ಗ್ರಾಮದ್ದೇ ಇನ್ನೊಂದು ಗೋಮಾಳ ಇದೆ. ಈಗ KPTCLನವರು ಈ ಸರ್ವೆ ನಂಬರ್ 25ರಲ್ಲಿ ಏನು ಗೋಮಾಳ ಏನು 9 ಎಕರೆ 36 ಗುಂಟೆ ಮಂಜೂರು ಮಾಡಿ ಜನವಸತಿ ಪ್ರದೇಶದಲ್ಲಿ ಬೇಡ, ಬೇರೆ ಕಡೆ ಮಾಡಿ ಅನ್ನೋ ಜನವಸತಿ ಪ್ರದೇಶ ಬಿಟ್ಟು ನಮ್ಮ ನೆಲವಾಗಲು ಗ್ರಾಮ ಪಂಚಾಯತಿಗೆ, ನಮ್ಮ ನೆಲವಾಗಲು ಗ್ರಾಮಕ್ಕೆ ಅಭಿವೃದ್ಧಿಗಾಗಲಿ, ರೈತರ ಕಣಕ್ಕಾಗಲಿ, ಆಮೇಲೆ ಗ್ರಾಮಾಂತರ ಕ್ರೀಡಾಂಗಣಕ್ಕಾಗಲಿ, ಆಮೇಲೆ ಜಾನುವಾರು ಮೇಯಿಸೋಕ್ಕೆ ಜಾಗ ಬೇಕಾಗಿರೋದರಿಂದ ಈ 54 ಎಕರೆ ಗೋಮಾಳದಲ್ಲಿ ಈಗ ಆಲ್ರೆಡಿ 30 ಎಕರೆ ಗೋಮಾಳನ ಅನುಭವದಲ್ಲಿದ್ದಾವೆ. ಇನ್ನು 10-15 ಎಕರೆ ಗೋಮಾಳ ಮಾತ್ರ ಉಳಿದಿರೋದು. ಅದನ್ನು ನಾವು ಈಗ ಜಾನುವಾರು ಮೇಯಿಸೋಕ್ಕೆ, ರೈತರ ಕಣಕ್ಕೆ, ಗ್ರಾಮಾಂತರ ಕ್ರೀಡಾಂಗಣಕ್ಕೆ ಅದನ್ನು ಮೀಸಲಿಟ್ಟು ಈಗ KPTCL 220 kVದು ಏನು ವಿದ್ಯುತ್ ಸ್ಥಾವರ ನೀವು ಸ್ಥಾಪನೆ ಮಾಡಬೇಕು ಅಂತಂದು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ಅದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡಬೇಕು ಅಂತಂದು 25ನೇ ತಾರೀಕು. ಒಂದು ವೇಳೆ ಇದನ್ನು ಕೈ ಬಿಡದೆ ಹೋದರೆ ನೀವು ಹೋರಾಟ ಮಾಡಿ? ನಾವು ಸುದೀರ್ಘವಾಗಿ ಹೋರಾಟ ಮಾಡ್ತೀವಿ. ಈ ಪ್ರತಿಭಟನೆ ಏನಿದೆ, ಈ KPTCL ಏನದು ಅದನ್ನು 147 ಮತ್ತು 148 ಏನು ಸರ್ವೆ ನಂಬರ್ ಇದೆ, ನಮ್ಮದೇ ಆದ ಗೋಮಾಳ ಅದು. ಅಲ್ಲಿಗೆ ಇವರು ಅದನ್ನು ವರ್ಗಾವಣೆ ಮಾಡಿಕೊಂಡು ನಮ್ಮೂರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇದಿಷ್ಟು ಸ್ಥಳೀಯರ ಮಾತಾಗಿರುವಂಥದ್ದು. ಈಗಿರುವಂಥ ಏನು ಜನವಸತಿ ಪ್ರದೇಶದಲ್ಲಿ ವಿದ್ಯುತ್ ಸ್ಥಾವರವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ, ಇದನ್ನು ಕೈ ಬಿಡಬೇಕು, ಬೇರೆ ಕಡೆ ಅದನ್ನು ಸ್ಥಳಾಂತರ ಮಾಡಬೇಕು. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಸ್ಥಳೀಯರು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಅಭಿಮಾನಕ್ಕೆ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಏನು ಜನವಸತಿ ಪ್ರದೇಶದಲ್ಲಿ
ವಿದ್ಯುತ್ ಸ್ಥಾವರವನ್ನು ನಿರ್ಮಾಣ ಮಾಡಲು ಹೊರಟಿರುವಂಥ ಮೆಸ್ಕಾಂ ವಿರುದ್ಧ ಈಗ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಶಿಕಾರಿಪುರ ತಾಲೂಕಿನ ನೆಲುವಾಗಿಲು ಗ್ರಾಮದಲ್ಲಿ ಈಗಾಗಲೇ ಜನವಸತಿ ಪ್ರದೇಶದಲ್ಲಿ ವಿದ್ಯುತ್ ಸ್ಥಾವರವನ್ನು ನಿರ್ಮಾಣ ಮಾಡಲಿಕ್ಕೆ ಮೆಸ್ಕಾಂ ಮುಂದಾಗಿರುವಂಥದ್ದು. ಹಾಗಾಗಿ ಈಗಾಗಲೇ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ, ಪ್ರತಿಭಟನೆಗೂ ಕರೆಯನ್ನು ನೀಡಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆಗೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಏನು ಸಮಸ್ಯೆ ಆಗಿರೋದು, ಏನು ಅಂತ ಹೇಳಿ? ಈಗಾಗಲೇ ನಾವು ಭಾಳ ವರ್ಷಗಳಿಂದ ನಾವು ಗೋಮಾಳವನ್ನು ಉಳಿಸ್ಕೊಂಡು ಬಂದಿದ್ದೇವೆ. ಆ ಗೋಮಾಳದಲ್ಲಿ ಸಹಿತ ನಾವು ನಮ್ಮ ಗ್ರಾಮದ ನಿವೇಶನ ರೈತರಿಗೆ ಮತ್ತು ವಸತಿ ರೈತರಿಗೆ ಈಗಾಗಲೇ ಜಾಗವನ್ನು ಕೊಟ್ಟು ಅವರಿಗೆ 250ಕ್ಕೂ ಹೆಚ್ಚು ಮನೆಗಳು ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗಾಗಲೇ ಅಲ್ಲಿ ಅಂಗನವಾಡಿಗಳನ್ನು ಮತ್ತು ಗ್ರಾಮ ಪಂಚಾಯತಿ ಕಟ್ಟಡ ಆಗಿರ್ತಕ್ಕಂಥದ್ದು ಇದೆ. ಮತ್ತು ಅದೇ ರೀತಿಯಾಗಿ ಪ್ರೌಢಶಾಲೆಗೂ ಸಹಿತ ಅಲ್ಲಿ ಜಾಗವನ್ನು ಮೀಸಲಾಗಿಟ್ಟಿರ್ತಕ್ಕಂಥದ್ದು ಇದೆ. ಹಾಗಾಗಿ ಅಲ್ಲಿ ಅದರ ಪಕ್ಕದಲ್ಲಿ ಏನಾಗಿದೆ, ನಾವು ಸ್ಮಶಾನ ಈ ಹಿಂದಿನಿಂದಲೂ ಸಹಿತ ನಮ್ಮ ಹಿರಿಯರನ್ನೆಲ್ಲ 8 ಎಕರೆ ಸ್ಮಶಾನದ ಜಾಗದಲ್ಲಿ ನಾವು ಮಾಡ್ಕೊತಾ ಇದ್ದೀವಿ. ಆ ಜಾಗವನ್ನು ಮೊನ್ನೆ ಏನಾಗಿದೆ ಅಂತಂದರೆ KPTCLನವ್ರು ಬಂದು ನಮ್ಮ ತಾಲೂಕಿನ ಸರ್ವೇರ್ ಮುಖಾಂತರವಾಗಿ ಅದನ್ನು ಸಹಿತ ಆಕ್ರಮಿಸಿಕೊಂಡಿದ್ದಾರೆ. ಸ್ಮಶಾನ ಜಾಗವನ್ನು ಸಹಿತ ಒತ್ತುವರಿ ಮಾಡಿಕೊಂಡು ಮತ್ತು ಸಾರ್ವಜನಿಕರ ರಸ್ತೆಯನ್ನು ಸಹಿತ ಆಕ್ರಮಿಸಿಕೊಂಡು ಸ್ಕೆಚ್ಚನ್ನು ಮಾಡಿರ್ತಕ್ಕಂಥದ್ದಿದೆ. ಹಾಗಾಗಿ ನಮಗೆ ಏನೋ ಒಂದು ಕಡೆ ನಮ್ಮ ಮೇಲೆ ದೌರ್ಜನ್ಯದ ಒಂದು ಕಾಣ್ತಾ ಇದೆ. ಯಾಕೆಂದರೆ ನಮ್ಮ ಹಿರಿಯರಿಗೆ ನಾವು ಗೌರವ ಕೊಟ್ಕೊಂಡಿದ್ದು ಬರ್ತಕ್ಕಂಥ ಸ್ಮಶಾನ ಅಂದರೆ ಅದು ಒಂದು ದೇವಸ್ಥಾನ ಇದ್ದ ಹಾಗೆ. ಹಾಗಾಗಿ ಆ ಒಂದು ಜಾಗವನ್ನು ಸಹಿತ ಆಕ್ರಮಿಸಿಕೊಂಡು ಇವತ್ತು ಸರ್ವೆ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು KPTCL ಮತ್ತು ತಾಲೂಕಿನ ಅಧಿಕಾರಿಗಳಾಗಿರ್ತಾರೆ. ಹಾಗಾಗಿ ಇದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ಕೊಳ್ತಾ ಇದ್ದೇವೆ. ಮತ್ತು ಅಲ್ಲಿ ಜನವಸತಿ ಪ್ರದೇಶ ಇರೋದರಿಂದ ಅದು ಮತ್ತು ಸಾಕಷ್ಟು ಜಾಗ ಅಲ್ಲಿ ಉಳಿದೇ ಇರೋದರಿಂದ ನಮಗೆ ಗೋವುಗಳನ್ನು ರಕ್ಷಿಸ್ಕೊಳ್ಳೋಕ್ಕೆ ಜಾಗ ಬೇಕೇ ಬೇಕಾದ್ರ ಅವಶ್ಯಕತೆ ಇದೆ. ನಾವು ಇವತ್ತು ನಮ್ಮ ಗ್ರಾಮದಲ್ಲಿ 450ಕ್ಕೂ ಹೆಚ್ಚು ಜಾನುವಾರುಗಳಿವೆ. ಕುರಿ ಮೇಕೆಗಳು ಸಹಿತ ಇರತಕ್ಕಂಥ ಒಂದು ಹಳ್ಳಿ ಅದು. ಹಾಗಾಗಿರೋದ್ರಿಂದ ನಮಗೆ ಒಂದು ಸರ್ಕಾರವೇ ಕೊಟ್ಟಿದೆ, ನಮಗೆ 350 ಎಕರೆಗೂ ಹೆಚ್ಚು 130 ಎಕರೆಗೂ ಹೆಚ್ಚು ಜಾಗ ಬೇಕು, ಗೋಮಾಳದ ಅವಶ್ಯಕತೆ ಜಾನುವಾರು ಮೇಯಿಸಕ್ಕೆ ಅಂತೇಳಿ ಅವರೇ ರಿಪೋರ್ಟ್ ಕೊಟ್ಟಿದ್ದಾರೆ. ಆದರೆ ನಮಗೆ ಉಳಿತಕ್ಕಂಥದ್ದು ಗೋಮಾಳ ಕೇವಲ ಒಂದು 15 ಎಕರೆ ಅಷ್ಟು ಮಾತ್ರ. ಇದರಿಂದ ಏನು ಸಮಸ್ಯೆ ಆಗುತ್ತೆ ಅಂತ ಹೇಳಿ, ಅದೇ ಜನವಸತಿ ಪ್ರದೇಶದಲ್ಲಿ ಇದನ್ನು ನಿರ್ಮಾಣ ಮಾಡೋದ್ರಿಂದ ಅಲ್ಲಿ ಓಡಾಡುವಂಥವ್ರಿಗೂ ಸಹ ಸಮಸ್ಯೆ ಆಗುತ್ತೆ ಅನ್ನೋದು ನಿಮ್ಮ ಆಗ್ರಹ? ಹೌದೌದು, ಅದು ಜನವಸತಿ ಪ್ರದೇಶ ಆಗಿರೋದ್ರಿಂದ ಸರ್ವೆ ನಂಬರ್ 25ರಲ್ಲಿ 54 ಎಕರೆ ಗೋಮಾಳ ಇದೆ. ಈಗಾಗಲೇ 15 ಎಕರೆ ಗೋಮಾಳವನ್ನು ಆಶ್ರಯ ನಿವೇಶನಕ್ಕೆ ಹಂಚಿಕೆ ಮಾಡಿದ್ದಾರೆ. 8 ಎಕರೆ ಗೋಮಾಳದಲ್ಲಿ ನಾವು ಸಾರ್ವಜನಿಕ ರುದ್ರಭೂಮಿಯನ್ನು ಅನುಭವ ಮಾಡ್ಕೊಂಡಿದ್ದೀವಿ. 2 ಎಕರೆ ಘನತ್ಯಾಜ್ಯ ವಿಲೇವಾರಿಗೆ ಕೊಟ್ಟಿದ್ದಾರೆ. ಇನ್ನು 4 ಎಕರೆ ನಿವೇಶನ ರೈತರಿಗೆ ನಿವೇಶನ ಹಂಚ್ಕೊಳ್ಳೋಕ್ಕೂ ಕೊಟ್ಟಿದ್ದಾರೆ. ಈಗ ಆ ಸರ್ವೆ ನಂಬರ್ 25ರಲ್ಲಿ ನೆಲವಾಗಲು ಗ್ರಾಮದ ನೆಲವಾಗಲು ಗ್ರಾಮಕ್ಕೆ ಹತ್ತಿರ ಇದ್ದಂಗೆ ಈಗ 9 ಎಕರೆ 36 ಗುಂಟೆ KPTCLಗೆ ಮಂಜೂರು ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳವರು. ಈಗ ನಮ್ಮದೇ ಗೋಮಾಳ 147, 148 ಸರ್ವೆ ನಂಬರ್ನಲ್ಲಿ 25 ಎಕರೆ ಗೋಮಾಳ ನಮ್ಮದೇ ನೆಲವಾಗಲು ಗ್ರಾಮದ್ದೇ ಇನ್ನೊಂದು ಗೋಮಾಳ ಇದೆ. ಈಗ KPTCLನವರು ಈ ಸರ್ವೆ ನಂಬರ್ 25ರಲ್ಲಿ ಏನು ಗೋಮಾಳ ಏನು 9 ಎಕರೆ 36 ಗುಂಟೆ ಮಂಜೂರು ಮಾಡಿ ಜನವಸತಿ ಪ್ರದೇಶದಲ್ಲಿ ಬೇಡ, ಬೇರೆ ಕಡೆ ಮಾಡಿ ಅನ್ನೋ ಜನವಸತಿ ಪ್ರದೇಶ ಬಿಟ್ಟು ನಮ್ಮ ನೆಲವಾಗಲು ಗ್ರಾಮ ಪಂಚಾಯತಿಗೆ, ನಮ್ಮ ನೆಲವಾಗಲು ಗ್ರಾಮಕ್ಕೆ ಅಭಿವೃದ್ಧಿಗಾಗಲಿ, ರೈತರ ಕಣಕ್ಕಾಗಲಿ, ಆಮೇಲೆ ಗ್ರಾಮಾಂತರ ಕ್ರೀಡಾಂಗಣಕ್ಕಾಗಲಿ, ಆಮೇಲೆ ಜಾನುವಾರು ಮೇಯಿಸೋಕ್ಕೆ ಜಾಗ ಬೇಕಾಗಿರೋದರಿಂದ ಈ 54 ಎಕರೆ ಗೋಮಾಳದಲ್ಲಿ ಈಗ ಆಲ್ರೆಡಿ 30 ಎಕರೆ ಗೋಮಾಳನ ಅನುಭವದಲ್ಲಿದ್ದಾವೆ. ಇನ್ನು 10-15 ಎಕರೆ ಗೋಮಾಳ ಮಾತ್ರ ಉಳಿದಿರೋದು. ಅದನ್ನು ನಾವು ಈಗ ಜಾನುವಾರು ಮೇಯಿಸೋಕ್ಕೆ, ರೈತರ ಕಣಕ್ಕೆ, ಗ್ರಾಮಾಂತರ ಕ್ರೀಡಾಂಗಣಕ್ಕೆ ಅದನ್ನು ಮೀಸಲಿಟ್ಟು ಈಗ KPTCL 220 kVದು ಏನು ವಿದ್ಯುತ್ ಸ್ಥಾವರ ನೀವು ಸ್ಥಾಪನೆ ಮಾಡಬೇಕು ಅಂತಂದು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ಅದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡಬೇಕು ಅಂತಂದು 25ನೇ ತಾರೀಕು. ಒಂದು ವೇಳೆ ಇದನ್ನು ಕೈ ಬಿಡದೆ ಹೋದರೆ ನೀವು ಹೋರಾಟ ಮಾಡಿ? ನಾವು ಸುದೀರ್ಘವಾಗಿ ಹೋರಾಟ ಮಾಡ್ತೀವಿ. ಈ ಪ್ರತಿಭಟನೆ ಏನಿದೆ, ಈ KTCL ಏನದು ಅದನ್ನು 147 ಮತ್ತು 148 ಏನು ಸರ್ವೆ ನಂಬರ್ ಇದೆ, ನಮ್ಮದೇ ಆದ ಗೋಮಾಳ ಅದು. ಅಲ್ಲಿಗೆ ಇವರು ಅದನ್ನು ವರ್ಗಾವಣೆ ಮಾಡಿಕೊಂಡು ನಮ್ಮೂರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇದಿಷ್ಟು ಸ್ಥಳೀಯರ ಮಾತಾಗಿರುವಂಥದ್ದು. ಈಗಿರುವಂಥ ಏನು ಜನವಸತಿ ಪ್ರದೇಶದಲ್ಲಿ ವಿದ್ಯುತ್ ಸ್ಥಾವರವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ, ಇದನ್ನು ಕೈ ಬಿಡಬೇಕು, ಬೇರೆ ಕಡೆ ಅದನ್ನು ಸ್ಥಳಾಂತರ ಮಾಡಬೇಕು. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಸ್ಥಳೀಯರು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಗೇಶ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.